ಆಲ್ಮಟ್ಟಿ ಕೃಷ್ಣಾ ವಾಟರ್ 524.56 ಮೀಟರ್ ರೈಸ್ ಮಾಡಲಿಕ್ಕೆ ನಮಗೆಲ್ಲ ತರದ ಅನುಮತಿ ಕೊಟ್ಟಿದ್ದಾರೆ. 524 ಮೀಟರ್ಸ್ ಈಗ 519.16 ಮೀಟರ್ಸ್ ಇದೆ. 524.256 ಮೀಟರ್ಸ್ ಅಲ್ಲಿವರೆಗೂ ಕೂಡ ರೈಸ್ ಮಾಡಲಿಕ್ಕೆ ನಮಗೆ ಅನುಮತಿ ಇದೆ. ಸೆಂಟ್ರಲ್ ಗವರ್ಮೆಂಟ್ ಅದನ್ನ ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ನಾವು ನೋಟಿಫಿಕೇಶನ್ ಮಾಡೋ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದೇವೆ. ಸುಮಾರು 12 ವರ್ಷದಿಂದ ಪ್ರೆಷರೈಸಿಂಗ್ ಅವರಿಗೆ ನೀವು ನೋಟಿಫಿಕೇಶನ್ ಮಾಡಿ. KWDP 30/12/2010 ತೀರ್ಮಾನ ಆಗಿತ್ತು. ಸೊ ಅದಕ್ಕೆ ಪರ್ಮಿಷನ್ ನಮಗೆ ಸಿಕ್ಕಿತ್ತು. 177 TMC ಇಂದ 330 TMC ವರೆಗೂ ಕೂಡ ಅವರು ನಮಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಈ ಮಧ್ಯೆ ಕೋರ್ಟ್ಗೂ ಇದು ಕೆಲವರು ಸ್ಟೇಟ್ ಅವರು ಕೋರ್ಟ್ಗೆ ತೆಗೆದುಕೊಂಡು ಹೋದ್ರು. ಈ ಮಧ್ಯದಲ್ಲಿ ನಾನು ಆ ಕೇಂದ್ರದ ಮಂತ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಅವರು ಮೋಸ್ಟ್ ಇಮಿಡಿಯೇಟ್ ಅರ್ಜೆಂಟ್ ಅಂತೇಳಿ 2 ಸತಿ ಮೀಟಿಂಗ್ ಆಫ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಗವರ್ಮೆಂಟ್ಸ್ಗೆ ಪಬ್ಲಿಕೇಶನ್ ಆಫ್ ಗೆಜೆಟ್ ನೋಟಿಫಿಕೇಶನ್ ಆಫ್ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅವಾರ್ಡ್ 2 ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಆನರಬಲ್ ಮಿನಿಸ್ಟರ್ ಅಂತೇಳಿ 18/1/7/5/26 ಕರೆದಿದ್ರು. 25 ಕರೆದಿದ್ರು. ಕರೆದದ್ನ ಇದ್ದಕ್ಕಿದ್ದಂಗೆ ಮಹಾರಾಷ್ಟ್ರ ಅವರು ಏನೋ ಅಬ್ಜೆಕ್ಷನ್ ಹಾಕಿದ್ದಾರೆ ಅಂತ ಇಂಟರ್ನಲ್ ಗೊತ್ತಾಯ್ತು. ಅಫಿಷಿಯಲ್ ಆಗಿ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ರು. ತಿರ್ಗಾ 18 ಜೂನ್ 25ಕ್ಕೆ ಕರೆದ್ರು. ನಾನು ಹೋದೆ, ಡೆಲ್ಲಿಗೆ ಹೋದೆ. ನಾಳೆ ಮೀಟಿಂಗ್ ಇದೆ ಅಂತ. ಅಲ್ಲಿ ಹೋಗಿ ಲ್ಯಾಂಡ್ ಆಗೋಷ್ಟೊತ್ತಿಗೆ ನಾನು ಇವರಿಬ್ರು ಲ್ಯಾಂಡ್ ಆಗೋಷ್ಟೊತ್ತಿಗೆ ಇದು ಮೀಟಿಂಗ್ ಮುಂದೂಡಲಾಗಿದೆ ಅಂತೇಳಿ ನಮಗೆ ಮೆಸೇಜ್ ಬರುತ್ತೆ. ಸೊ ಇಲ್ಲಿವರೆಗೂ ಆ ಮೀಟಿಂಗ್ ಆಗಿಲ್ಲ. ಈ ಮಧ್ಯದಲ್ಲಿ ಇನ್ನೊಂದು 2ನೇ ಮೀಟಿಂಗು ಆಂಧ್ರ ಅವರು ಡಿಸ್ಪ್ಯೂಟ್ ಮಾಡಿದ್ದಾರೆ ಅನ್ನೋದು ಒಂದು ಬಂತು. 3ನೇದು ಈಗ ಲೇಟೆಸ್ಟ್ ಏನಾಗಿದೆ ಅಂತಂದ್ರೆ, ನಾವು ನಮ್ಮ ಸರ್ಕಾರ 16/9/2025 ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು, ಹಿಂದೆ ನಾವು ಏನು ಇದು ಬೆಳಗಾಂ ಅಧಿವೇಶನದಲ್ಲಿ MLAಗಳು ಮಾತಾಡಿದ್ರು, ಇಲ್ಲಿ ಮಂತ್ರಿಗಳು ಮಾತಾಡಿದ್ರು, ನಾವೆಲ್ಲ ಸೇರಿ UKP 3 ಫೇಸ್ಗೆ 1.33 ಲಕ್ಷ ಏಕರ್ನ ಒಂದ್ಸತಿ ನಾವು ಅಕ್ವಿಷನ್ ಮಾಡೋದು ಅಂತೇಳಿ ನಾವು ತೀರ್ಮಾನ ಮಾಡಿ, ಅದಕ್ಕೆ ಸುಮಾರು 70,000 ಕೋಟಿ ರೂಪಾಯಿ ಈ ಬಜೆಟ್ ಅಲ್ಲಿ ನಿಗದಿ ಮಾಡಿಕೊಳ್ಳಿಕ್ಕೆ 3 ಸ್ಟೇಜಸ್ ಅಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿ ಆ ತೀರ್ಮಾನವನ್ನ ತೆಗೆದುಕೊಂಡು, ಸೊ ಎಲ್ಲಾ ಪಾರ್ಟಿಯವರು ಎಲ್ಲಾ ರೈತರು ಕೂಡ ಎಲ್ಲ ಸಮ್ಮತದಿಂದ ಕನ್ಸೆಂಟ್ ಅಕ್ವಿಷನ್ ಅಂತ ಮಾಡಿ ಸುಮಾರು ಒಂದು 40,000 ಕೇಸಸ್ ಇತ್ತು. ಅವರಿಗೆಲ್ಲ ಒಂದು ಆಪರ್ಚುನಿಟಿ ಕೊಟ್ಟು ನೀವು ವಿಡ್ರಾ ಮಾಡ್ಕೊಳಕ್ ಹೋಗಿ ಇದೆಲ್ಲ ಸುಮ್ಮನೆ ಆಗದೆ ಹೋದ ವಿಚಾರ ಅಂತೇಳಿ ನಾವು ಅವ್ರಿಗೆ 35 ಲಕ್ಷ 40 ಲಕ್ಷ ರೂಪಾಯಿ ವಿ ಜಸ್ಟ್ ರೈಸ್ ಮಾಡಿ ಅವರೆಲ್ಲ ಒಪ್ಕೊಂಡು, ಆಮೇಲೆ ಚಾನಲ್ ಎಲ್ಲಿ ಹೋಯ್ತು ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿ ನಾವು ತೀರ್ಮಾನವನ್ನು ಮಾಡಿದ್ದು. ಎಲ್ಲರೂ ಕೂಡ ಸಮ್ಮತದಿಂದ ಪ್ರಾರಂಭ ಆಗಿ ಹಣ ಬಿಡುಗಡೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈ ಮಧ್ಯದಲ್ಲಿ ಆಂಧ್ರ ಪ್ರದೇಶ್ ಗವರ್ಮೆಂಟ್ ಅವರು ನಮ್ಮ ಸೆಂಟ್ರಲ್ ಗವರ್ಮೆಂಟ್ಗೆ ಸೆಕ್ರೆಟರಿ ಆಫ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ಗೆ ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಇನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕಾಂಪ್ಲೇನ್ಸ್ ಆಗಬೇಕು. ಇದನ್ನ ಅಕ್ವಿಷನ್ ಮಾಡಬಾರದು. ಈ ಅಕ್ವಿಷನ್ ಮಾಡ್ಬಿಟ್ಟು ಈಗಾಗಲೇ ಕೆಲಸ ಪ್ರಾರಂಭ ಮಾಡಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಒಂದು ಡೀಟೇಲ್ ಆಗಿ ಬರೆದು ಒಂದು ಪತ್ರವನ್ನು ಅವರು ಬರೆದಿದ್ದಾರೆ. ಸುಮಾರು ಹಿಂದೆನೆ ಅವರು ಬರೆದಿದ್ದಾರೆ. ಆ ಬರೆದ ಮೇಲೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅವರು ನಿಮ್ದೇನ್ ರಿಯಾಕ್ಷನ್ ಅಂತೇಳಿ ನನಗೆ ಈ ತಿಂಗಳು ಅವರು ನನಗೆ ಲೆಟರ್ ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾನು ಎಕ್ಸಾಮಿನ್ ಮಾಡಿದ್ದೀನಿ. ಅವರೆಲ್ಲ ಕಂಪ್ಲೀಟ್ ಏನೇನು ನಡೆದಿದೆ ಅದು ಕೂಡ ತಿಳಿಸಿದ್ದಾರೆ. ಅವರು ತೆಲಂಗಾಣ ಸ್ಟ್ಯಾಂಡ್ ಏನಿದೆ ಅವರು ಹೈಟ್ ಮಾಡೋದ್ರಲ್ಲಿ ಅವರಿಬ್ರು ಸೇರಿ ಮಹಾರಾಷ್ಟ್ರ ಸ್ಟ್ಯಾಂಡ್ ಏನಿದೆ ಅನ್ನೋದೆಲ್ಲ ಕೂಡ ಅವರು ತಿಳಿಸಿದ್ದಾರೆ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.